ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯಗೊಳಿಸಿ ಕೇರಳ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಇದು ಕನ್ನಡಿಗರು ಅಂದ್ರೆ ಕಾಸರಗೋಡಲ್ಲಿ ಇರುವಂತಹ ಗಡಿನಾಡ ಕನ್ನಡಿಗರಿಗೆ ಗದಾಪ್ರಹಾರವನ್ನ ಮಾಡೋದಕ್ಕೆ ಕೇರಳ ಸರ್ಕಾರ ಮುಂದಾಯಿತಾ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಹಲವು ದಶಕಗಳಿಂದಲೂ ಕೂಡ ಕಾಸರಗೋಡು ಕರ್ನಾಟಕದ್ದೇ ಅನ್ನುವಂತಹ ಧ್ವನಿ ಏನಿದೆ, ಆ ಒಂದು ಕೂಗೇನಿದೆ ಇದ್ದೇ ಇದೆ ದೊಡ್ಡ ಮಟ್ಟದಲ್ಲಿ. ಈಗ ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸುವುದಕ್ಕೆ ಪ್ರಥಮ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಮಸೂದೆಯನ್ನ ಅಲ್ಲಿನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿರುವಂತದ್ದು. ಆ ಮಸೂದೆ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಕರ್ನಾಟಕದಲ್ಲೂ ಕೂಡ ಇದನ್ನ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ, ಸಹಜವಾಗಿ ಖಂಡಿಸಲಾಗ್ತಾ ಇದೆ. ನಿನ್ನೆ ತಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟರು. ಒಂದು ರೀತಿಯಾಗಿ ಅಂದ್ರೆ ಕೇರಳ ಸಿಎಂ ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು, ಸವಿಸ್ತಾರವಾದಂತಹ ಪತ್ರವನ್ನ ಬರೆದಿದ್ದು ಸದ್ಯಕ್ಕೆ ನಡೀತಾ ಇದೆ. ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ, ಗಡಿನಾಡ ಕನ್ನಡಕ್ಕೆ ಕುತ್ತು ಸಿಎಂ ಪತ್ರ ಪಾಠ. ಭಾಷಾ ಸಮಸ್ಯೆ ಇತ್ಯರ್ಥಕ್ಕಿರೋ ಸೂತ್ರವೇನು? ಗಡಿನಾಡ ಕನ್ನಡಕ್ಕೆ ಕುತ್ತು. ಕಾಸರಗೋಡು ಕರ್ನಾಟಕದ ಇದು ಹಲವು ದಶಕಗಳಿಂದ ಕೇಳಿ ಬರ್ತಾ ಇರುವಂತಹ ಕೂಗು. ಅಲ್ಲಿ ಕನ್ನಡಿಗರಿದ್ದಾರೆ, ಕನ್ನಡವನ್ನೇ ಉಸಿರಾಡೋರಿದ್ದಾರೆ. ಬೈ ಚಾನ್ಸ್ ಆಗಿ ಕೇರಳಕ್ಕೆ ನಮ್ಮ ಕಾಸರಗೋಡು ಸೇರಿದ್ರೂ ಕೂಡ ಅಲ್ಲಿ ಈಗಲೂ ಕನ್ನಡವೇ ಸಾರ್ವಭೌಮವಾಗಿದೆ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಈಗ ಕೇರಳ ಸಿಎಂ ಅವರ ಕಡೆಯಿಂದ ಕನ್ನಡದ ಮೇಲೆ ಬುಲ್ಡೋಸರ್ ಹತ್ತಿಸೋ ಪ್ರಯತ್ನ ನಡೆದಿದೆ. ಮತ್ತೊಂದು ಕಡೆ ವಿಚಾರವಾಗಿ ಕರ್ನಾಟಕ ಸಿಎಂ ಕೇರಳ ಸಿಎಂಗೆ ಟಕ್ಕರು ಕೊಟ್ಟಿದ್ದಾರೆ. ಗಡಿನಾಡ ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ವಿಚಾರವನ್ನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಕೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆಯೋ ಸಾಧ್ಯತೆಯೂ ಕೂಡ ಇದೆ. ಇದ್ರೂ ಇರುತ್ತೆ ಅಂದ್ರೆ ಕರೆಯುತ್ತೆ ಸಹಜವಾಗಿ. ಇದೆಲ್ಲದರ ನಡುವೆ ಇವತ್ತು ಮಂಗಳೂರಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಸರಗೋಡಿನ ಕನ್ನಡಿಗರು ಭೇಟಿ ಮಾಡಿ ಅಲ್ಲಿ ಆಗ್ತಾ ಇರುವಂತಹ ಸದ್ಯದ ಬೆಳವಣಿಗೆಗಳನ್ನ ವಿವರಿಸಿದ್ದಾರೆ. ಇದರ ಜೊತೆಗೆ ಕಾಸರಗೋಡಲ್ಲಿ ಕನ್ನಡ ಉಳಿವಿಗಾಗಿ ಆಗ್ರಹಿಸಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ. ಪತ್ರಗಳನ್ನ ಬರೆದ್ರೆ ಸಾಕಾಗೋದಿಲ್ಲ. ಸಿದ್ದರಾಮಯ್ಯ ಹೇಳಿದ್ರ ಕೇರಳ ಸರ್ಕಾರನ ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇದು ಕನ್ನಡದ ಪ್ರಶ್ನೆ. ಚುನಾವಣೆ ಹೊಸ್ತಿಲಲ್ಲಿರೋ ಕೇರಳ ಸರ್ಕಾರ ಬಲವಂತವಾಗಿ ಕನ್ನಡಿಗರ ಮೇಲೂ ಮಲಯಾಳಂ ಹೇರಲು ಹೊರಟಿರೋ ನಿರ್ಧಾರದ ವಿರುದ್ಧ ಇಡೀ ಕರ್ನಾಟಕ ಸೆಟೆದು ನಿಂತಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ನಿರ್ಧಾರದಿಂದ ಗಡಿನಾಡಲ್ಲಿ ಕನ್ನಡಕ್ಕೆ ಬಂದಿರೋ ಕುತ್ತು ನಿವಾರಣೆ ಸವಾಲಾಗಿದೆ. ಒಂದೆಡೆ ವಿಪಕ್ಷಗಳ ಸಿಟ್ಟು, ಮತ್ತೊಂದೆಡೆ ಜನರ ಆಕ್ರೋಶದಿಂದ ಬಚಾವಾಗಲು ಈಗ ರಾಜ್ಯ ಸರ್ಕಾರ ಹೊಸ ದಾಳ ಬುರುಳಿಸಿದೆ. ಕಾಸರಗೋಡನ್ನು ಕರ್ನಾಟಕದ ಸಾಂಸ್ಕೃತಿಕ ಭಾಗವಾಗಿಸಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಇದಕ್ಕಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ. ಕರ್ನಾಟಕಕ್ಕೆ ಕಾಸರಗೋಡು ಭಾವನಾತ್ಮಕ ಸಂಬಂಧ ಆಗಿದೆ ಅಂತ ಅಲ್ಲಿನ ಜನರ ವಿಶ್ವಾಸ ಗಳಿಸಲು ಯೋಜನೆ ರೂಪಿಸಲಾಗ್ತಿದೆ. ಅದರಂತೆ ಕಾಸರಗೋಡಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಅನುದಾನ ನೀಡುವುದು, ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರ ಪರಿಗಣನೆ ಮಾಡುವುದು, ಈ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಭಾಗ ಅಂತ ಸಂದೇಶ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಕಾಸರಗೋಡಿಗೆ ತೆರಳಿ ಅಲ್ಲೇ ಈ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇನ್ನು ರಾಜ್ಯ ಸರ್ಕಾರದ ಈ ನಡೆಯಿಂದಾಗಿ ಅನುದಾನ ಹಂಚಿಕೆಗೆ ಕೇರಳ ಖ್ಯಾತೆ ತೆಗೆಯುವ ಸಾಧ್ಯತೆ ಇದೆ. ಹೀಗಾಗಿ ಗಡಿ ವಿವಾದ ಉದ್ಭವವಾಗುವ ಲಕ್ಷಣಗಳು ಇರೋದ್ರಿಂದ ಎಚ್ಚರಿಕೆಯ ಹೆಜ್ಜೆ ಇಡಲು ನಿರ್ಧರಿಸಲಾಗಿದೆ. ಕೇರಳ ಸಿಎಂಗೆ ಸಿಎಂ ಸುದೀರ್ಘ ಪತ್ರ. ಕೇರಳದ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿರೋದ್ರ ಬಗ್ಗೆ ಕೇರಳ ಸಿಎಂಗೆ ಸಿದ್ದರಾಮಯ್ಯ ಸುದೀರ್ಘ ಪತ್ರ ಬರೆದಿದ್ದಾರೆ. ಇನ್ನು ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಪ್ರಥಮ ಭಾಷೆ ಮಾಡಿದ್ದೀರಿ. ಈ ಮಸೂದೆಯ ಬಗ್ಗೆ ನನ್ನ ಗಂಭೀರ ಕಳವಳವನ್ನು ತಿಳಿಸಲು ಬಯಸುತ್ತೇನೆ. ಭಾಷಾ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ, ಅದು ಗುರುತು, ಘನತೆ ಪ್ರತೀಕ ಆಗಿರುತ್ತೆ.
ಈ ರೀತಿ ಭಾಷಾ ನೀತಿ ಹೇರುವ ಮೂಲಕ ಶೈಕ್ಷಣಿಕ ಪರಿಸರ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸುವ ಅಪಾಯ ಉಂಟು ಮಾಡುತ್ತದೆ. ನಮ್ಮ ಸಂವಿಧಾನವು ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುತ್ತದೆ. 29 ಮತ್ತು 30ನೇ ವಿಧಿಗಳು ಭಾಷೆಯನ್ನು ಸಂರಕ್ಷಿಸುವ ಮತ್ತು ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕನ್ನ ಖಾತರಿಪಡಿಸುತ್ತವೆ. 350 ವಿಧಿಯು ಮಾತೃಭಾಷೆಯ ಬೋಧನೆಗಾಗಿ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸುತ್ತದೆ ಮತ್ತು 350 ವಿಧಿಯು ಅಲ್ಪಸಂಖ್ಯಾತ ಭಾಷಾ ಹಿತಾಸಕ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ರಾಜ್ಯಕ್ಕೆ ವಹಿಸುತ್ತದೆ. ಯಾವುದೇ ಶಾಸಕಾಂಗ ಕ್ರಮವು ಸಾಂವಿಧಾನಿಕ ಕಾನೂನುಬದ್ಧತೆಯನ್ನು ಮಾತ್ರವಲ್ಲದೆ ಸಾಂವಿಧಾನಿಕ ನೈತಿಕತೆಯನ್ನು ಪ್ರತಿಬಿಂಬಿಸಬೇಕು. ಈ ಮಸೂದೆ ಅಂಗೀಕಾರವಾದರೆ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ನಮ್ಮ ಗಣರಾಜ್ಯದ ಬಹುಮತದ ಚೈತನ್ಯಕ್ಕಾಗಿ ಕರ್ನಾಟಕವು ನಮಗೆ ಲಭ್ಯವಿರುವ ಪ್ರತಿಯೊಂದು ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸುವ ಮೂಲಕ ಅದನ್ನು ವಿರೋಧಿಸುತ್ತದೆ. ಇಂತಿ ನಿಮ್ಮ ವಿಶ್ವಾಸಿ ಸಿದ್ದರಾಮಯ್ಯ, ಕರ್ನಾಟಕ ಮುಖ್ಯಮಂತ್ರಿ. ಕೇರಳ ಸಿಎಂಗೆ ಸುದೀರ್ಘ ಪತ್ರ ಬೆನ್ನಲ್ಲೇ ಅತ್ತ ಎಕ್ಸ್ನಲ್ಲೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹೀಗಂತ ಎಕ್ಸ್ನಲ್ಲಿ ಪಿಣರಾಯಿ ವಿಜಯನ್ ಪ್ರತಿಕ್ರಿಯಿಸಿದ್ದಾರೆ. ಕಾಯ್ದೆ ಬದಲಾವಣೆಯಾಗ್ಲಿ ಮಾರ್ಪಾಡು ಬಗ್ಗೆಯಾಗ್ಲಿ ಯಾವುದೇ ಚಕಾರ ಗೆತ್ತಿಲ್ಲ. ಇನ್ನು ಕೇರಳ ನಿರ್ಧಾರದ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಕೇರಳ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದ್ರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದ್ರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಇತ್ತೀಚಿನ ದಿನಗಳಲ್ಲಿ ಕೇರಳ ಸರ್ಕಾರ ಕರ್ನಾಟಕದ ವಿಚಾರಕ್ಕೆ ತಲೆ ಹಾಕ್ತಿರೋದು ನೋಡ್ತಿದ್ರೆ ಯಾಕೆ ಕೇರಳದಲ್ಲಿ ಈಗಿರೋ ಸರ್ಕಾರಕ್ಕೆ ಮತ್ತೆ ಸೋಲ್ತೀವಿ ಅನ್ನೋ ಭಯ ಬಂದಿದ್ಯಾ ಏನು ಅಂತ? ನಾವು ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು ಬಿಡ್ತೀವಿ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ನ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶ ಕೇರಳ ಅವ್ರದ್ದು ಬಿಟ್ಟರೆ ಮತ್ತೇನೂ ಅಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲ. ಕೆಸಿ ವೇಣುಗೋಪಾಲ್ ಕಿವಿ ಹಿಂಡಬೇಕು ಅಂತ ಕಿಡಿ. ಕನ್ನಡದ ಮೇಲೆ ಕೇರಳ ಸರ್ಕಾರ ಗದಾ ಪ್ರಹಾರ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕನ್ನಡ ಶಾಲೆಗಳನ್ನು ಉಳಿಸಲು ಸಿಎಂ ಕೇವಲ ಪತ್ರ ಬರೆದರೆ ಸಾಲದು. ಕೋಗಿಲು ವಿಚಾರದಲ್ಲಿ ಕೆಸಿ ವೇಣುಗೋಪಾಲ್ ಮಾತಿಗೆ ಎದ್ನೋ ಬಿದ್ನೋ ಅಂತ ಕ್ರಮ ಕೈಗೊಂಡ್ರಲ್ಲ. ಈಗ ಕೆಸಿ ವೇಣುಗೋಪಾಲ್ ಕಿವಿ ಹಿಂಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನ ಬರೆದ್ರೆ ಸಾಕಾಗೋದಿಲ್ಲ. ನಿಮ್ಮ ಕೆಸಿ ವೇಣುಗೋಪಾಲ್ ಅವರ ಕಿವಿಯನ್ನ ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನ ರಕ್ಷಣೆ ಮಾಡುವಂತದ್ದಾಗ್ಲಿ, ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂತದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರ್ದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿದ್ರು. ಅದೇ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್. ಅದು ಕಾರಣ ಹತ್ರ ಆಗಲ್ಲ. ಅವ್ರು ಹಂಗೆ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು. ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಯಾಕೆ ಹೇಳಿಲ್ಲ? ಖಾರ ಅಲ್ಲ, ಉಪ್ಪು ಖಾರ ಎರಡು ಸೇರ್ಸ್ ಹಾಕ್ಬೇಕು, ಅವಾಗೆ ಅವ್ರು ಭಯ ಬಿಡೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇರಳ ಸರ್ಕಾರ ಹೇಳಲ್ಲ. ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಟ್ಟಿದೆ. ಆದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ನವರ ಜೊತೆಯಲ್ಲಿ ಸೇರಿ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಏನು ನೀತಿ ಸಿದ್ಧಾಂತಗಳಿವೆ ಅದು ಕಾಂಗ್ರೆಸ್ ಮೂಲಕ ಈ ದೇಶದ ಮೇಲೆ ಏರ್ತಾರೆ. ಇದು ಕೂಡ ಒಂದು ತಪ್ಪು ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಕಮ್ಯುನಿಸ್ಟ್ನವರ ಮಾತುಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎದುರುತ್ತಾ ಇದೆ.
ಯಾವುದೇ ಭಾಷಾ ದ್ವಂದ್ವ ನೀತಿಯನ್ನು ಅನುಸರಿಸೋದಲ್ಲ. ಸಂವಿಧಾನಿಕವಾಗಿ ಅದು ಕೇರಳ ಸರ್ಕಾರ ಮಾಡಿದ ತಪ್ಪು. ಹಿಂದೆ ಕೂಡ ಅವರು ಒಂದು ಸರಿ ತಂದಾಗ ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರು ಆ ಮಸೂದೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಪುನಃ ಅದು ಚುನಾವಣೆಗೋಸ್ಕರ ಅವರು ನಾಟಕ ಆಡ್ತಾ ಇದ್ದಾರೆ ಕೇರಳದಲ್ಲಿ. ಇವತ್ತು ನಾಳೆ ಹೇಳ್ಬೋದು, ಈಗ ಸಿದ್ದರಾಮಯ್ಯನವರೇನೋ ಪತ್ರ ಬರೆದಂತೆ ಇವತ್ತು ನಾಳೆ KC ವೇಣುಗೋಪಾಲ್ ಬಿಡ್ರಿ ಬೇಡ ಯಾಕೆ ಅದು ಸುಮ್ಮನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ವಾಪಸ್ ತಗೋಬೋದು. ಆದರೆ ನಾವ್ಯಾರು ಅದ್ರ ಪರವಾಗಿ ಇರಲ್ಲ, ಆ ಮಸೂದೆ ವಿರುದ್ಧ ಇರ್ತೇವೆ. ಕನ್ನಡ ಶಾಲೆಗಳನ್ನ ಬಂದ್ ಮಾಡುವಂಥದ್ದು, ಕನ್ನಡವನ್ನ ಕಡ್ಡಾಯ ಇದ್ದಂತ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನಂಥದ್ದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ, ಅದರ ವಿರೋಧ ಆಗ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಜನವರಿ 12ರಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ನಿರ್ಧರಿಸಲಾಗಿದೆ. ನಾವು ಕಾಸರಗೋಡು ಗಡಿ ಮಂಗಳೂರು ಕಡೆಯಿಂದ, ಈ ಮೈಸೂರು ಕಡೆಯಿಂದ ವಯನಾಡು ಗಡಿ ಸುಲ್ತಾನ್ ಬತ್ತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ. ನಾಳೆ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ರಾಜಭವನದ ಮುಂದೆ ಹೋರಾಟ. ಭಾಷಾ ವಿಚಾರದಲ್ಲಿ ಕನ್ನಡಿಗರ ಮೇಲೆ ಸದಾ ಒಂದಿಲ್ಲೊಂದು ರೀತಿಯ ದೌರ್ಜನ್ಯ ನಡೀತಲೇ ಇದೆ. ಒಂದೆಡೆ ಹಿಂದಿ ಹೇರಿಕೆ, ಮತ್ತೊಂದೆಡೆ ಸುತ್ತಮುತ್ತಲ ರಾಜ್ಯಗಳ ಭಾಷಾ ವ್ಯಾಮೋಹ ಕನ್ನಡ ಭಾಷೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಸೃಷ್ಟಿಸಿರೋದು ಸುಳ್ಳಲ್ಲ. ಸದ್ಯ ಉದ್ಭವಿಸಿರೋ ಕೇರಳ ಗಡಿನಾಡ ಕನ್ನಡಿಗರ ಮೇಲಿನ ಮಲಯಾಳಂ ಬಲವಂತ ಹೇರಿಕೆ ಸಮಸ್ಯೆಗೆ ಸರಕಾರ ಯಾವ ರೀತಿ ತಾರ್ಕಿಕ ಅಂತ್ಯ ಹಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಸರಗೋಡು ಕನ್ನಡ ಪರ ಹೋರಾಟಗಾರರು ಮಂಗಳೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರನ್ನ ಇದೀಗ ತಾನೇ ಭೇಟಿಯಾಗಿದ್ದಾರೆ. ಅಲ್ಲಾಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಡ ಅವರಿಗೆ ವಿವರಿಸಿದ್ದಾರೆ. ಜೊತೆಗೆ ರಾಷ್ಟ್ರಪತಿಗಳ ಮುಂದೆ ಒಂದು ನಿಯೋಗವನ್ನ ರಾಜ್ಯದಿಂದ ತೆಗೆದುಕೊಂಡು ಹೋಗಿ ಕನ್ನಡವನ್ನ ಉಳಿಸಿ ಕಾಸರಗೋಡಲ್ಲಿ ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಕಾಸರಗೋಡಲ್ಲಿ 40% ಇನ್ನೂ ಕನ್ನಡಿಗರಿದ್ದಾರೆ, ಕನ್ನಡ ಶಾಲೆಗಳಿದ್ದಾವೆ, ಇನ್ನು ಕನ್ನಡ ಭಾಷಾ ಪಠ್ಯಕ್ರಮ ಇದೆ, ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು. ಇಂತಹ ಪರಿಸ್ಥಿತಿಯಲ್ಲಿ ಕೇರಳ ಸರ್ಕಾರದಿಂದ ಆಗ್ತಾ ಇರುವಂತಹ ಈ ಒಂದು ನಿರ್ಧಾರ ಏನಿದೆ, ಅಲ್ಲಿರುವಂತಹ ಭಾಷಾ ಅಲ್ಪಸಂಖ್ಯಾತರನ್ನ ಹತ್ತಿಕ್ಕುವಂತಹ, ದಮನ ಮಾಡುವಂತಹ ಪರಿಸ್ಥಿತಿಯನ್ನ ಕೇರಳ ಸರ್ಕಾರ ತೆಗೆದುಕೊಂಡು ಬರ್ತಾ ಇದೆ ಅಂತ ಅವರ ನೋವಿನ ಮಾತುಗಳು ಕೂಡ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತಿರುವನ್ನ ಈ ಒಂದು ವಿಚಾರ ಪಡೆದುಕೊಳ್ಳುತ್ತೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಸಿಡಿ ಫ್ಯಾಕ್ಟರಿ ಮಾಲೀಕ ವರ್ಸಸ್ ಬ್ಲೂ ಬಾಯ್ಸ್ ಫ್ಯಾಕ್ಟರಿ. ನೀಲಿ ಸಿನಿಮಾ, ಜೈಲಲ್ಲಿ ನೀಲಮೇಘ ಶ್ಯಾಮ. HDK DK ನಡುವೆ ಸಮರ ಶುರು. ಸಿಡಿ ಸಂಘರ್ಷ, HDK ಸಿಡಿ ವಾರ್. ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಮಧ್ಯೆ ಜಗಳ, ವಾಕ್ಸಮರ ಇದೇ ಮೊದಲೇನಲ್ಲ. ಆಜನ್ಮ ವೈರಿಗಳಂತೆ ಯಾವಾಗಲೂ ಕೂಡ ಯಾವುದೇ ಸ್ಥಳೀಯ ಮಟ್ಟದ ಚುನಾವಣೆಗಳು ಆ ಭಾಗದಲ್ಲಿ ಆದಾಗಿಂದಲೂ ಕೂಡ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಅವರು ವಾಗ್ದಾಳಿಗಳನ್ನ ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ನೇರ ವಾಗ್ದಾಳಿಗಳನ್ನು ಕೂಡ ಮಾಡಿಕೊಂಡಿದ್ದಿದೆ. ಸೊ ಇವತ್ತು ಮತ್ತೊಂದು ಹಂತದ ವಾಗ್ದಾಳಿ ಇಬ್ಬರ ಮಧ್ಯದಲ್ಲಿ ಆಗಿರುವಂಥದ್ದು. ಏನಾಯಿತು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಆರಂಭವಾದಂತಹ ಜಗಳ ಈಗ ವೈಯಕ್ತಿಕವಾದಂತಹ ತೇಜೋವಧೆಯವರೆಗೂ ಬಂದು ನಿಂತ್ಕೊಂಡಿದೆ. ವೈಯಕ್ತಿಕ ಯುದ್ಧವಾಗಿ ನಿಂತ್ಕೊಂಡಿದೆ ಇಬ್ಬರ ಮಧ್ಯದಲ್ಲಿ. ಬಂಧನ, ತನಿಖೆ, SP ಅಮಾನತು, ಈ ನಿರ್ಧಾರಗಳೇನಿದೆ ಸರ್ಕಾರದ ನಿರ್ಧಾರಗಳು, ಈ ಬಗ್ಗೆ ಟೀಕೆಗಳ ಸುರಿಮಳೆಯನ್ನ ಮಾಡಿದ್ರು. ಪ್ರೆಸ್ ಮೀಟ್ ಅನ್ನ ನಡೆಸಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತ HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿ ಟೀಕೆಯನ್ನ ಮಾಡಿದ್ರು. ಅಲ್ಲಿ ಆದಂಥ ಒಂದಿಷ್ಟು ಬಂಧನ ಮತ್ತು ಆಗ್ತಾ ಇರುವಂತಹ ತನಿಖೆ ಮತ್ತು ಅಲ್ಲಿ ಏಕಾಏಕಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ SP ಅಮಾನತು ವಿಚಾರವಾಗಿ. ಇದಾದ್ಮೇಲೆ CM DCM ಗೃಹ ಸಚಿವರನ್ನ ತರಾಟೆ ತೆಗೆದುಕೊಂಡಿದ್ರು. HD ಕುಮಾರಸ್ವಾಮಿ ಏನ್ ಮಾಡ್ತಾ ಇದೆ ಸರ್ಕಾರ, ಹೆಂಗಿದೆ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಅಂತ.
ಇನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಗೃಹ ಇಲಾಖೆಯನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಡಿ ಕೆ ಶಿವಕುಮಾರ್ಗೆ ಗೃಹ ಇಲಾಖೆ ಬಗ್ಗೆ ಏನ್ ಅನುಭವ ಇದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಈ ಒಂದು ಪ್ರೆಸ್ ಮೀಟ್ ನಲ್ಲಿ, ಸುದ್ದಿಗೋಷ್ಠಿಯಲ್ಲಿ ಯಾವ ಕಾರಣಕ್ಕಾಗಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು, ಅಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಬೇಕಾಗಿದ್ದಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಯಾಕೆ ಮಾಡಿದ್ರು, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಏನು ಅವರಿಗೆ ಅನುಭವ ಇದೆ ಗೃಹ ಇಲಾಖೆಯಲ್ಲಿ ಅಂತ, ಅನುಭವದ ಬಗ್ಗೆ ನನಗೆ ಹೇಳಲು ಹೋಗಬೇಡಿ ಅಂತ ಡಿ ಕೆ ಶಿವಕುಮಾರ್ ಈ ಒಂದು ಮಾತಿಗೆ ತಿರುಗೇಟನ್ನು ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಎಚ್ ಡಿ ಕೆ ಅವರ ಈ ವಾಗ್ದಾಳಿಗೆ ಡಿ ಕೆ ಶಿವಕುಮಾರ್ ಅವರ ತಿರುಗೇಟಾಗಿತ್ತಿದ್ದು. ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಈ ಒಂದು ವಾಗ್ದಾಳಿಗಳ ಬಾಣ ಇದೆ ಅಲ್ಲ, ವೈಯಕ್ತಿಕ ತೇಜೋವಧೆವರೆಗೂ ಬಂದು ನಿಂತ್ಕೊಂಡಿದೆ, ನೆಕ್ಸ್ಟ್ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ. ಈ ಇಬ್ಬರ ಮಧ್ಯದ ಈ ಜಗಳ, ಎಚ್ ಡಿ ಕೆ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ವೈಯಕ್ತಿಕ ಮಟ್ಟದ ಜಟಾಪಟಿ ನಡೀತಾ ಇದೆ. ಈ ಹಿಂದೆಯೂ ಕೂಡ ಅವರು ವೈಯಕ್ತಿಕವಾದಂತಹ ಹೇಳಿಕೆಗಳನ್ನ, ಅಂದ್ರೆ ಆ ರೀತಿಯಾಗಿ ಬೈದಾಡಿಕೊಂಡಿರೋದನ್ನ ಇಡೀ ರಾಜ್ಯದ ಜನತೆ ನೋಡಿದ್ದು ಕೂಡ ಅನೇಕ ಉದಾಹರಣೆಗಳಿದೆ. ಅದಕ್ಕೆ ಮತ್ತೊಂದು ಆಡ್ ಆನ್ ಆಗುವಂತಹ ರೀತಿಯಾದಂತಹ ಜಗಳ, ಇಲ್ಲಿವರೆಗೂ ರಾಜಕೀಯ ಜಟಾಪಟಿ ನಡೀತಾ ಇತ್ತು, ಈಗ ವೈಯಕ್ತಿಕ ವಿಚಾರ ಹಾಗೆ ಇದು ಕನ್ವರ್ಟ್ ಆಗ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಜೆಡಿಎಸ್ ಏನಂತ ಟ್ವೀಟ್ ಮಾಡ್ತು ಅಂತ ನೋಡ್ತಾ ಹೋದ್ರೆ, ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆ ಹಾಳು ಆತ್ಮಾರತಿ ಬಗ್ಗೆ ಕಾಂಗ್ರೆಸ್ ಮರೆತಿದೆ ಅಂತ ಟ್ವೀಟ್ ಅನ್ನ ಮಾಡಿರುವಂತದ್ದು. ಜೆಡಿಎಸ್ ಮಾಡಿರುವಂತ ಟ್ವೀಟ್ ಇದು. ಎಲ್ಲ ವಿಚಾರಗಳನ್ನ ಖಾರವಾಗಿ ನುಡಿದಿರುವುದು ಕಾಂಗ್ರೆಸ್ ಮೇಲೆ. ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಕರೆದಿದೆ ಫಸ್ಟ್ ಪಾಯಿಂಟ್ ನಲ್ಲಿ. ಇನ್ನು ನೆಕ್ಸ್ಟ್, ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮಾರತಿ ಎಂತಹದ್ದು ಅಂತ ಪ್ರಶ್ನೆ ಮಾಡಿದೆ. ಅಂದ್ರೆ ಪ್ರತ್ಯಕ್ಷವಾಗಿನೋ ಅಥವಾ ಪರೋಕ್ಷವಾಗಿನೋ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದಂಥ ಪ್ರಶ್ನೆಯನ್ನ ಕೇಳಿರೋದು. ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಟ್ವೀಟ್ ಅನ್ನ, ಅಂದ್ರೆ ಭಾಷೆಗಳನ್ನ ಬಳಸಿ ಟ್ವೀಟ್ ಅನ್ನ ಮಾಡಿರೋದು ಜೆಡಿಎಸ್. ಕಲೆಕ್ಷನ್ ಗಿರಾಕಿಯ ಆತ್ಮಾರತಿ ಇರುವುದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಒಂದೊಂದೇ ಪಾಯಿಂಟ್ಗಳನ್ನ ಜೆಡಿಎಸ್ ತನ್ನ ಟ್ವೀಟ್ನಲ್ಲಿ, ಎಕ್ಸ್ ಖಾತೆಯ ಟ್ವೀಟ್ನಲ್ಲಿ ಹಾಕಿರುವಂತಹ ಪ್ರಮುಖ ಅಂಶಗಳಿದು. ಕಲೆಕ್ಷನ್ ಗಿರಾಕಿ ಅಂತ ಕರೆದಿದೆ. ಹನಿ ಟ್ರ್ಯಾಪ್ ಅಧ್ಯಕ್ಷನ ಆತ್ಮಹತ್ಯೆಗೆ ಸಂಪುಟದ ಮಂತ್ರಿಗಳು ಶಾಸಕರೇ ಬಲಿಪಶುಗಳಲ್ಲವೇ? ಅಂದ್ರೆ ಕೆಲವೊಂದಿಷ್ಟು ತಮ್ಮ ಶಾಸಕರುಗಳನ್ನೇ ಬಲಿಪಶು ಮಾಡಿರುವಂತದ್ದು ಇವರೇ ಅಲ್ಲವೇ ಅಂತ ಪ್ರಶ್ನೆಯನ್ನ ಕೇಳಿದರು. ಈ ರೀತಿಯಾಗಿ ಡಿಕೆಶಿ ವಿರುದ್ಧ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಜೆಡಿಎಸ್. ದೀನದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವಂತಹ ರಿಯಲ್ ಎಸ್ಟೇಟ್ ಮಾಡಿದ್ಯಾರು? ನೀವೇ ಅಲ್ವೇ ಅಂತ ನೇರವಾದಂತಹ ಬಾಣ ಬಿಟ್ಟಿದೆ ಕಾಂಗ್ರೆಸ್, ಜೆಡಿಎಸ್ ಕಾಂಗ್ರೆಸ್ಗೆ. ಇನ್ನು ಏಜೆಂಟ್ನ ಆತ್ಮಾರತಿ ಬಗ್ಗೆ ಬೆಂಗಳೂರಿಗೆ ಚಿರಪರಿಚಿತವಾಗಿದೆ. ಅಂದ್ರೆ ಅದನ್ನ ಓಪನ್ ಆಗಿ ಹೇಳಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ನಿಮ್ದು ಅಂತ ಜೆಡಿಎಸ್ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿರೋದು. ಸ್ವಾರ್ಥ ಸಾಧನೆಗೆ ಬ್ಲಾಕ್ ಮೇಲ್ ಮಾಡುವ ಆತ್ಮಾರತಿಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿನೇ ಇದೆ. ಇದು ಒಂದು ರೀತಿಯಾಗಿ ಸ್ಯಾಂಪಲ್ ಅಷ್ಟೇ ನಾವು ಹೇಳ್ತಾ ಇರುವಂತದ್ದು. ಇದರ ಒಂದು ದೊಡ್ಡ ಪಟ್ಟಿನೇ ನಮ್ಮ ಬಳಿ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ ಅಂತ ನೇರವಾಗಿ ತಿವಿದಿರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ರೋಲ್ ಕಾಲ್ ಅಧ್ಯಕ್ಷ ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿರುವಂತಹ ಪ್ರಶ್ನೆಗಳಿದು. ಈ ರೀತಿಯಾಗಿ ವೈಯಕ್ತಿಕ ತೇಜೋವಧೆಯವರೆಗೂ ಈ ಒಂದು ಜಗಳ, ಬಳ್ಳಾರಿಯ ಬ್ಯಾನರ್ ಗಲಾಟೆಯಿಂದ ಶುರುವಾದಂಥ ವಿಚಾರ ಏನಿದೆ, ಅಲ್ಲಿನ ಟೀಕೆಗಳು ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಇದಕ್ಕೆ ಕಾಂಗ್ರೆಸ್ ಟ್ವೀಟ್ ಏನಾಗಿತ್ತು? ಇದಕ್ಕೆ ಅವರ ತಿರುಗೇಟೇನು? ಅಗಟಗಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತೆ ಅಂತ ಹಾಸನದಲ್ಲಿ ಆದಂತಹ ಒಂದಿಷ್ಟು ಪೆನ್ ಡ್ರೈವ್ ವಿಚಾರಗಳನ್ನ ಕೆದಕಿ ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ತಿರುಗೇಟಿದು. ಇದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಅಂತ ಕರೆದಿದೆ ಕಾಂಗ್ರೆಸ್. ಅದು ಇಷ್ಟು ಬೇಗ ಶಾಂತಂ ಪಾಪಂ, ಇಷ್ಟು ಬೇಗ ಮರ್ತು ಬಿಟ್ರ ಶಾಂತಂ ಪಾಪಂ ಅಂತ. ಅಂದ್ರೆ ಒಂದು ರೀತಿಯಾಗಿ ಸಾರ್ಕಾಸ್ಟಿಕ್ ಆಗಿ ಟ್ವೀಟ್ ಅನ್ನ ಮಾಡಿರೋದು, ತಿರುಗೇಟನ್ನು ಕೊಟ್ಟಿರುವಂತದ್ದು, ಹಾಸ್ಯಾಸ್ಪದವಾಗಿ ಜೆಡಿಎಸ್ನ ಅಂದ್ರೆ ಕುಮಾರಸ್ವಾಮಿ ಅವರ ಕಾಲೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು, ನಿರ್ದೇಶಕರುಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಿಮ್ಮವರೇ ಅಲ್ವೇ ಎಲ್ಲರೂ ಕೂಡ ಅಂತ ಕಾಂಗ್ರೆಸ್ ರೀಟ್ವೀಟ್ ಮಾಡಿದೆ. ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅವರು ಒಂದು ಹೇಳಿದ್ರೆ ಇವರು 9 ಹೇಳಿದಂತಹ ರೀತಿಯಲ್ಲಿ ಅದಕ್ಕೆ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ರೆ ಅದಕ್ಕೆ 9 ಅಂಶಗಳನ್ನು ಸೇರಿಸಿ ಕಾಂಗ್ರೆಸ್ನ ತಿರುಗೇಟು. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದಂತಹ
ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ. ಅದನ್ನ ಇಷ್ಟು ಬೇಗ ಮರ್ತ್ಬಿಟ್ರ? ಶಾಂತಂ ಪಾಪಂ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ರಾಸಲೀಲೆಯ ಪೆನ್ ಡ್ರೈವ್ ವಿಚಾರ ಏನು ವೈರಲ್ ಆಗಿತ್ತು MP ಎಲೆಕ್ಷನ್ ಸಂದರ್ಭದಲ್ಲಿ, ಆ ಒಂದು ವಿಚಾರವನ್ನ ಮತ್ತೆ ಎಳೆದು ತಂದು ಇಲ್ಲಿ HD ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಎಲ್ಲರೂ ನಿಮ್ಮವರೇ ಅಲ್ವೇ, ಆ ಒಂದು ಫಿಲ್ಮ್ ವರ್ಲ್ಡ್ ಫೇಮಸ್ ಆಗಿತ್ತು, ಅದನ್ನು ಮರ್ತು ಬಿಟ್ರಾ ಅಂತ. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ ವರೆಗೂ ಹಾರಾಡಿಸಿದೆ. ಈ ಒಂದು ಕೀರ್ತಿ ಪತಾಕೆಯನ್ನ ಹಾರಾಡಿಸಿದವರು ಕೂಡ ನಿಮ್ಮವರೇ ಅಲ್ವೇ ಕುಮಾರಸ್ವಾಮಿ ಅವರೇ ಅಂತ ಈ ರೀತಿಯಾಗಿ ಕಾಂಗ್ರೆಸ್ ರೀಟ್ವೀಟ್ ಅಂದ್ರೆ ತಿರುಗೇಟನ್ನ ಕೊಟ್ಟಿರೋದು. ಅವರು ಈಗಲೂ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡ್ತಾ ಇದ್ದಾರೆ, ಅದೇ ದಾಟಿಯಲ್ಲಿ ಹಾಡ್ತಾ ಇದ್ದಾರೆ, ಈಗಲೂ ಕೂಡ ಹಾಗೇ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಹೇಳಿರೋದು. ನಿಮ್ಮ ಇನ್ನೊಬ್ಬ ಲಿಂಬೆಯ ಬನದ ನಾಯಕರು ಲಿಂಬೆ ಹಣ್ಣಿನಂತ ಹಾಡು ಹೇಳಲು ಹೋಗಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದಾರೆ. ಅಂದ್ರೆ ಸೂರಜ್ ರೇವಣ್ಣ ಅವರ ವಿಚಾರವನ್ನು ಕೂಡ ಇಲ್ಲಿ ಎಳೆತಂದು ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಇನ್ನೊಬ್ಬ ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ ಅಂತ ಒಂದೊಂದೇ ವಿಚಾರವನ್ನ ಎಳೆದು ತಂದು ಈ ರೀತಿಯಾಗಿ ವೈಯಕ್ತಿಕ ತೇಜೋವಧಿಯವರೆಗೂ ಕೂಡ ಬಂದು ನಿಂತ್ಕೊಂಡಿರುವಂತಹ ಜಗಳ ಇಲ್ಲಿವರೆಗೂ ಬಂದು ಅಟ್ ಪ್ರೆಸೆಂಟ್ ನಿಂತ್ಕೊಂಡಿದೆ. ಇದು ಕಾಂಗ್ರೆಸ್ನ ರೀಟ್ವೀಟ್ ಆಗಿದೆ. JDS ಮಾಡಿರುವಂತಹ ಟೀಕೆಗಳಿಗೆ ನಿಮ್ಮ ನಾಯಕರೇ ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ, ಸಿನಿಮಾ ತೆಗೆದು ಇಡೀ ಜಗತ್ತಿಗೆ ತೋರಿಸಿರುವಾಗ ಇನ್ನು ಬೇರೆಯವರಿಗೆ ಟೆಂಟ್ನಲ್ಲಿ ತೋರಿಸುವಂತ ಅವಕಾಶ ಎಲ್ಲಿದೆ? ನಾವಂಥದ್ದು ಮಾಡೋಕೆ ಹೋಗೋದಿಲ್ಲ. ಎಲ್ಲರೂ ನಿಮ್ಮವರೇ ಇದ್ದಾರಲ್ಲ, ನಿರ್ದೇಶಕರು ನಿಮ್ಮವರೇ, ನಿರ್ಮಾಪಕರು ನಿಮ್ಮವರೇ, ಪಾತ್ರಧಾರಿಗಳು ನಿಮ್ಮವರೇ, ಅದನ್ನೆಲ್ಲ ಇಡೀ ಜಗತ್ತಿಗೆ ಹಂಚಿದವರು ನೀವರೇ, ನಿಮ್ಮವರೇ, ತೋರಿಸಿದ್ದು ನೀವೇ. ಸೊ ಹಾಗಾಗಿ ಉಳಿದಂಥವರಿಗೆ ಟೆಂಟ್ನಲ್ಲಿ ತೋರಿಸೋದಕ್ಕೆ ಅವಕಾಶ ಎಲ್ಲಿದೆ ನೀವೇ ಇರುವಾಗ ಅನ್ನುವಂಥ ಅರ್ಥದಲ್ಲಿ ತಿವಿದಿರೋದು. ನೇರವಾಗಿಯೇ ಈ ರೀತಿಯಾಗಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ನಿಜಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದರ ಮೇಲೆ ಮತ್ತೊಂದು ಕತೆ ಕಟ್ಟೋಕೆ ಹೋಗಬೇಡಿ. ಈಗಿರುವಂಥ ಸಿನಿಮಾ ಏನಿದೆ ಅದೇ ಬಹಳ ಚೆನ್ನಾಗಿದೆ, ಮತ್ತೊಂದಿಷ್ಟು ಕಥೆಗಳನ್ನ ಕಟ್ಟೋಕೆ ಹೋಗಬೇಡಿ. ಸುಮ್ಮನೆ ಆಕಾಶಕ್ಕೆ ಉಗುಳಿ ಮುಖಕ್ಕೆ ಸಿಂಪಡಿಸಿಕೊಳ್ಳಬೇಡಿ, ಅಂದ್ರೆ ನಮಗೆ ಹೇಳಕ್ ಬರಬೇಡಿ, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥ ಅರ್ಥದಲ್ಲಿ JDS ಮಾಡಿರುವಂತಹ ಟ್ವೀಟ್ಗಳೇನಿತ್ತು ಅದಕ್ಕೆ ಖಾರವಾದಂತಹ ತಿರುಗೇಟನ್ನು ಕೊಟ್ಟಿರುವಂಥದ್ದು. ವೈಯಕ್ತಿಕವಾದಂಥ ತೇಜೋವಧೆಯ ಮೂಲಕವಾಗಿ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ DK ಸುರೇಶ್ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನ್ ಹೇಳಿದ್ರು ನೋಡಿ. ಸ್ವಾಮಿ, ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಟ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಡಿ.